ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವ್ಯಾಪಾರ ಹಾಕ್ಬಿಟ್ಟಿದ್ದೀನಿ ಸರ್, ನಮ್ಗೆ ಇದರಲ್ಲಿ ಲಾಭ ಗಳಿಸೋದಿದೆ. ಹೌದು, ಯಾರಿಗೆ ಲಾಭ ಇಲ್ಲ, ಎಲ್ರಿಗೂ ಲಾಭ ಬೇಕಾಗಿದೆ. ಸೊ ವ್ಯಾಪಾರ ಮಾಡ್ತಾ ಇದೀವಿ, ವ್ಯಾಪಾರ ಯಾವುದೇ ಇರಲಿ, ವ್ಯಾಪಾರ ಮಾಡ್ತಾ ಇದೀವಿ, ಇದರಲ್ಲಿ ನಾವು ಲಾಭ ಗಳಿಸಬೇಕು ಅನ್ನೋಂಥವ್ರು ಯಾರಾದ್ರೂ ಇದ್ರೆ, ನೀವು ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ, ಕಚೇರಿ, ಅಂಗಡಿ, ಮನೆ, ಗೊತ್ತಿಲ್ಲ ನನಗೆ, ಎಲ್ಲಿದೆಯೋ ಅಲ್ಲಿ ಈ ಒಂದು ಪುಟ್ಟ ಪರಿಹಾರವನ್ನ ಮಾಡಿ ನೋಡಿ. ಶುಕ್ಲ ಪಕ್ಷದ ಮೊದಲ ಬುಧವಾರ ಸಂಜೆಯ ನಂತರ, ಅಂದ್ರೆ ಅಮಾವಾಸ್ಯೆ ಕಳೆದು ಬರುವಂತ ಫಸ್ಟ್ ಬುಧವಾರ ಸಂಜೆಯ ನಂತರ ನೀವೇನ್ ಮಾಡಿ ಅಂದ್ರೆ ಒಂದು 7 ಲಡ್ಡುಗಳನ್ನ ತಗೊಳ್ಳಿ. ಬೂಂದಿ ಲಾಡು ಇರುತ್ತದೆ, ಅದನ್ನ ತಗೋಬಹುದು. ಬೇಸನ್ ಲಾಡು ಬೇಕಾದ್ರೆ ಬೇಸನ್ ಲಾಡು ತಗೊಳ್ಳಿ. ಲಾಡು, ಆ ಲಡ್ಡು ಲಾಡು ಅಂತ ಏನ್ ಕರಿತೀರೋ ಅದನ್ನ ತಗೊಳ್ಳಿ. ಅದನ್ನ ಒಂದು 7 ಲಡ್ಡುಗಳನ್ನ ತಗೊಂಡು ಅಥವಾ 7 ಲಾಡುಗಳನ್ನ ತಗೊಂಡು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದನ್ನ ಇಟ್ಬಿಡಿ. ಯಾವಾಗ? ಸಂಜೆಯ ನಂತರ ಅದನ್ನ ಇಟ್ಬಿಡಿ. ಕಾರ್ಯಕ್ಷೇತ್ರದಲ್ಲಿ ಆ 7 ಲಡ್ಡುಗಳನ್ನ ಅಲ್ಲಿ ಕಾರ್ಯಕ್ಷೇತ್ರದಲ್ಲಿ ನೀವು ಇಟ್ಬಿಡಿ. ಆ ರಾತ್ರಿ ಪೂರ್ತಿ ಅದೇ ಸ್ಥಳದಲ್ಲಿ ಎಲ್ಲಿ ಇಟ್ಟಿದೀವೋ ಅದೇ ಸ್ಥಳದಲ್ಲಿ ಅದು ಹಾಗೆ ಇರಬೇಕು. ಗುರುವಾರದ ದಿನ ಬೆಳಿಗ್ಗೆ ಯಾರ ಜೊತೆನೂ ಮಾತನಾಡದೆ, ಅಂದ್ರೆ ನಾವು ಫೋನ್ ಇತ್ಯಾದಿಗಳನ್ನ ಬಳಸ್ತಾ ಇರ್ತೀವಿ, ಯಾರ ಜೊತೆನೂ ಮಾತಾಡಲ್ಲ, ಇದು ಸೆಕೆಂಡ್ರಿ. ಫೋನ್ ಆದ್ರೂ ಮಾತಾಡ್ತಾ ಇರ್ತೀವಿ, ಇದನ್ನ ಬಳಸೋ ಹಾಗಿಲ್ಲ. ಯಾರ ಜೊತೆನೂ ನೀವು ಮಾತನಾಡದೆ ಹೋಗಿ ಆ ಸ್ಥಳದಿಂದ ಆ 7 ಲಡ್ಡುಗಳನ್ನ ತಗೊಂಡು ಬೆಳಿಗ್ಗೆ ಸೂರ್ಯೋದಯ ಸಮಯದಿಂದ 1 ಗಂಟೆ ಒಳಗಾಗಿ, ಅಂದ್ರೆ ಬೆಳಿಗ್ಗೆ ಸೂರ್ಯೋದಯ 6 ಗಂಟೆಗೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, 6 ರಿಂದ 7 ಗಂಟೆ ಒಳಗಾಗಿ ಇದನ್ನ ಒಂದೇ ಒಂದು ಹಸುವಿಗೆ ಈ 7 ಲಡ್ಡುಗಳನ್ನ ತಿನ್ನಿಸ್ಬೇಕು. ಹಿಂಗ್ ಕೆಳಗಡೆ ಇಟ್ಬಿಟ್ಟು ಬರೋದು, ಹಿಂಗ್ ಬಿಸಾಕೋದು, ಇನ್ನೊಬ್ರು ಕೈ ಕೊಟ್ಟು ತಿನ್ನಿಸುವಂತದ್ದೆಲ್ಲ ಅಲ್ಲ. ನೀವೇ ಸ್ವತಃ ತಿನ್ನಿಸ್ಬೇಕು. ಇಲ್ಲಿಗೆ ಹೋಗುವಾಗ ಹೋಗಿ ಪ್ರಯೋಗವನ್ನ ಮಾಡಿ ಹಿಂತಿರುಗೋ ತನಕ ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ. ಆದಷ್ಟು ಮೌನವಾಗಿ ಈ ಪ್ರಯೋಗವನ್ನ ಮಾಡಿ. ತಿಂಗಳಿಗೆ 1 ಸಲ ಈ ಪ್ರಯೋಗವೊಂದನ್ನ ಮಾತ್ರ ಮಾಡ್ಕೊಂಡು ಬನ್ನಿ. ನಿಮ್ಮ ವ್ಯಾಪಾರದಲ್ಲಿ ನಿಶ್ಚಳವಾಗಿ ಏನು ನೀವು ಬಂಡವಾಳವನ್ನ ಹೂಡಿಕೆ ಮಾಡಿದಿರೋ ಅದಕ್ಕೆ ಸಮ ಪ್ರಮಾಣದಲ್ಲಿ, ಅಂದ್ರೆ ಅದಕ್ಕೆ ಬೇಕಾಗುವಷ್ಟು ಏನ್ ಲಾಭ ಬರಬೇಕಾಗಿದೆಯೋ ಆ ಲಾಭ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ನಿಮಗೆ ಬರಲು ಪ್ರಾರಂಭ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.